ಹಾಯ್ ಫ್ರೆಂಡ್ಸ್, ನಾನು ರೈತರಿಗೋಸ್ಕರ ಒಂದು ಹೊಸ ವಿಷಯವನ್ನು ತಗೊಂಡಿದ್ದೀನಿ. ರೈತರು ಸಾಮಾನ್ಯವಾಗಿ ತಾವು ತಮ್ಮ ಬೆಳೆಯನ್ನು ಬೆಳೆಯಲು ಸಾಲಕ್ಕೋಸ್ಕರ ಆ ಬ್ಯಾಂಕು ಈ ಬ್ಯಾಂಕು ಅಂತಕ್ಕಂಥ ಅಲಿಯುವಂಥ ಅವಶ್ಯಕತೆ ಇಲ್ಲ. ನೀವು ಈಸಿ ವೇ ಮುಖಾಂತರ ನೀವು ಸಾಲವನ್ನು ಪಡ್ಕೊಳ್ಬೋದು. ಭೂಮಿಯನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬ ರೈತರು ನೋಡಲೇಬೇಕಾಗಿರ್ತಕ್ಕಂಥ ಒಂದು ವಿಷಯ. ರೈತರು ಎಲ್ಲೆಲ್ಲೋ ಸಾಲ ಮಾಡಿ ಸಂಕಷ್ಟ ಪಡ್ತಕ್ಕಂಥ ಅಗತ್ಯ ಇಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡಿನಿಂದ ನೀವು ಏನನ್ನೆಲ್ಲ ಲಾಭವನ್ನು ಪಡ್ಕೊಳ್ಬೋದು ಅನ್ನೋದನ್ನು ನೀವು ಸಾಲ ಮಾಡೋದಕ್ಕೆ, ಬೆಳೆ ಬೆಳೆಯೋದಕ್ಕೆ ಈಸಿ ವೇ ಮುಖಾಂತರ ನೀವು ಹೋಗ್ಬೋದು ಫ್ರೆಂಡ್ಸ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು, ಬ್ಯಾಂಕ್ನಿಂದ ಯಾವ ರೀತಿ ಲಾಭವನ್ನು ತಗೊಳ್ಬೇಕು, ಸಾಲವನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕಿಂತ ಮುಂಚೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಭಾರತ ಸರ್ಕಾರ ಆಗಸ್ಟ್ ತಿಂಗಳು 1998ರಲ್ಲಿ ರೈತರಿಗೋಸ್ಕರ ಆರಂಭಿಸಿದಂತಹ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಯೋಜನೆ. ನಬಾರ್ಡ್ನ ಸಹಾಯದಿಂದ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಹಣಕಾಸು ಸೇವೆಗಳ ಇಲಾಖೆಯ ನಿರ್ದೇಶನದಂತೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಒಂದು ಜಾರಿ ತಂದಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡಿಂದ ಸುಮಾರು ನೀವೆಲ್ಲ ಅಲ್ಲೇ ಹೆಸರು ಕೇಳ್ತಿರ್ತಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಓದಿದೆ, ಅದರ ರೈತರ ಚಿತ್ರ ಇರತಕ್ಕಂಥ ಒಂದು ಕಾರ್ಡು. ನಾನೀಗ ನಿಮಗೆ ಅದನ್ನು ಇದರಲ್ಲಿ ತೋರಿಸ್ತೇನೆ. ಆ ಕಾರ್ಡ್ ಕೇಳ್ತಿರ್ತೀರ, ಕಾರ್ಡ್ ಇಟ್ಕೊಂಡಿದ್ದೀರಾ ಕೆಲವೊಬ್ಬರು ರೈತರಲ್ಲಿ. ನೀವು ಆದ್ರಿಂದ ನೀವು ಯೂಸನ್ನು ಪಡ್ಕೊಂಡಿಲ್ಲ. ಸುಮಾರು ಭಾರತ ದೇಶದಲ್ಲಿ 6.67 ಕೋಟಿ ರೈತರು ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಹೊಂದಿದ್ದಾರೆ. ಬರೀ ಉತ್ತರ ಪ್ರದೇಶದ ಒಂದರಲ್ಲಿ 1.1 ಕೋಟಿ ಜನ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಹೊಂದಿ ಅದರಿಂದ ಅಗತ್ಯವಾಗಿರತಕ್ಕಂತಹ ಒಂದು ಸೌಲಭ್ಯವನ್ನು ಪಡ್ಕೊಳ್ತಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ಫಸ್ಟು ಯಾವ ರೀತಿ ನೀವು ಅಪ್ಲೈಯನ್ನು ಮಾಡಬೇಕು, ಯಾರ್ಯಾರೆಲ್ಲ ಕಿಸಾನ್ ಕಾರ್ಡನ್ನು ಪಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಆಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. ಯಾವ ರೀತಿ ಬ್ಯಾಂಕಿಂದ ನೀವು ಅದನ್ನು ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಬೆಳೆ ಮತ್ತು ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಪಶುಸಂಗೋಪನೆ ಮಾಡತಕ್ಕಂಥವ್ರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ. ಬೆಳೆ ಬೆಳೀತಕ್ಕಂಥವ್ರಿಗೆ, ಹೈನುಗಾರಿಕೆ ಮಾಡೋವ್ರಿಗೆ ಮತ್ತು ಮೀನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಕೊಡ್ತಾರೆ. ಕೊಯ್ಲಿನ ನಂತರ ವೆಚ್ಚಗಳಿಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಬೋದು. ಮತ್ತು ರೈತರು ಇದು ಬಳಕೆಗೆ ಅತಿ ಮುಖ್ಯವಾಗಿರತಕ್ಕಂಥ ಒಂದು ಕಾರ್ಡು ಕಿಸಾನ್ ಕ್ರೆಡಿಟ್ ಕಾರ್ಡ್. ರೈತರ ಆಸ್ತಿಗಳ ನಿರ್ವಹಣೆಗಾಗಿ, ದುಡಿಯುವ ಬಂಡವಾಳಕ್ಕಾಗಿ, ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಕೃಷಿ ಚಟುವಟಿಕೆಗಳಿಗಾಗಿ, ಹೂಡಿಕೆ ಸಾಲದ ಅವಶ್ಯಕತೆಗಾಗಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಬಹುದು. ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡ್ಕೊಬೇಕು ಅಂತಂದರೆ ಯಾರೆಲ್ಲ ರೈತರು ಇದಕ್ಕೆ ಅವಶ್ಯಕತೆ ಇದೆ ಅಂದರೆ, ಜಮೀನನ್ನು ಹೊಂದಿರತಕ್ಕಂಥ ರೈತರು, ಅಂದರೆ ಜಂಟಿ ಇರ್ಬೋದು, ಸಿಂಗಲ್ ಇರ್ಬೋದು, ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡ್ಬೋದು. ಮತ್ತು ಡೈರಿಯನ್ನು ಹೊಂದಿರತಕ್ಕಂತಹ ರೈತರು ಸಹ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಬೋದು. ರೈತರು 3 ಲಕ್ಷದವರೆಗೆ ಅಲ್ಪಾವಧಿ ಸಾಲವನ್ನು ಪಡ್ಕೊಳ್ಬಹುದು. ಮತ್ತು ವಾರ್ಷಿಕ ಬಡ್ಡಿ ದರ 7% ಇರುತ್ತೆ. ಮತ್ತು ನೀವು ಸಕಾಲದಲ್ಲಿ ಅಮೌಂಟನ್ನು ಹಿಂದಿರುಗಿಸಿದ್ರೆ ನಿಮಗೆ 3% ಸಬ್ಸಿಡಿಯನ್ನು ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ನೀವು ಸುಮ್ಮನೆ ರೈತರು ಏನಾದರೂ ಮಿಸ್ ಆಗಿ ನೀವು ಸತ್ತೋದ್ರೂ ಸಹ ಅದರಿಂದ ವಿನಾಯಿತಿಯೂ ಸಹ ಇರುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನೀವು ಇವಾಗಲೇ ಅಪ್ಲೈಯನ್ನು ಮಾಡಿರಿ. ಅಂದರೆ ಫಸ್ಟು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡೆಯೋದಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂತಂದರೆ, ಒಂದಿನ ನಿಮ್ಮದು ಆಧಾರ್ ಕಾರ್ಡ್ ಬೇಕು, ಪಾನ್ ಕಾರ್ಡ್ ಬೇಕು, ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್, ಒಂದು ಗುರುತಿನ ಪುರಾವೆ ಬೇಕೇ ಬೇಕು ಫ್ರೆಂಡ್ಸ್. ನೆಕ್ಸ್ಟು ವಿಳಾಸದ ಪುರಾವೆ ಬೇಕು, ಆ್ಯಸ್ ಯೂಶುವಲ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಭೂ ದಾಖಲೆಗಳ ಪತ್ರಗಳು ನಿಮಗೆ ಬೇಕು, 2 ಫೋಟೋ ಬೇಕು. ಇದಿದ್ರೆ ಮಾತ್ರ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಎಲ್ಲಿ ಸಲ್ಲಿಸ್ಬೋದು ಅರ್ಜಿಯನ್ನು ಅಂತಂದರೆ, ನೀವು ನಿಮ್ಮ ಒಂದು ಬ್ಯಾಂಕ್ ಕೂಡ ನಿಮ್ದು ಇರುತ್ತಲ್ಲ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರ್ಬೋದು, ನೀವು ಅಲ್ಲಿಗೆ ಹೋಗಿ ನೀವು ಅರ್ಜಿಯನ್ನು ಅವರಿಂದ ತಗೊಂಡು ಪೂರ್ಣ ಪ್ರಮಾಣದಲ್ಲಿ ಫಿಲ್ ಮಾಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು. ಒಂದು ನಮೂನೆ ಅರ್ಜಿ ಫಾರಮನ್ನು ಕೊಡ್ತಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದೇ ಒಂದು ಪುಟ ಸಿಂಪಲ್ ಇರುತ್ತೆ. ಅದು ಅರ್ಜಿಯನ್ನು ಬ್ಯಾಂಕಿಂದ ಪಡ್ಕೊಂಡು ಆ ಫಾರಮನ್ನು ಸರಿಯಾಗಿ ಸಂಪೂರ್ಣವಾಗಿ ಭರ್ತಿ ಮಾಡಿ, ಮತ್ತು ಬಿತ್ತಿದ ಬೆಳೆಯನ್ನು ಅದರಲ್ಲಿ ಭರ್ತಿ ಮಾಡಬೇಕು. ಬಿತ್ತಿದ ಬೆಳೆಯನ್ನು ಭರ್ತಿ ಮಾಡಿ ಅದನ್ನು ಬ್ಯಾಂಕ್ಗಳಿಗೆ ಸಲ್ಲಿಸಬೇಕು. ಅಂದರೆ ಫಾರಮನ್ನು ವಾಣಿಜ್ಯ ಬ್ಯಾಂಕ್ಗಳ ವೆಬ್ಸೈಟಿನಿಂದಲೂ ಸಹ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. www.agri
.go.in ಅಂತಕ್ಕಂಥ ಒಂದು ವೆಬ್ಸೈಟಿನಿಂದಲೂ ಸಹ ನೀವು ಅರ್ಜಿಯನ್ನು ಪಡ್ಕೊಳ್ಬೋದು. ಅಥವಾ ಸಾಮಾನ್ಯ ರೈತ ಸೇವಾ ಕೇಂದ್ರದಿಂದಲೂ ಸಹ ಅರ್ಜಿನ ಪಡ್ಕೊಳ್ಬೋದು. ಸಾಮಾನ್ಯ ಸೇವಾ ರೈತ ಕೇಂದ್ರಗಳಿಂದಲೂ ಸಹ ಪಡ್ಕೊಳ್ಬೋದು. ಮತ್ತು ಸಂಬಂಧಪಟ್ಟಂಥ ಬ್ಯಾಂಕುಗಳಲ್ಲಿ ನೀವು ಸಹ ಈ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಬೋದು. ನೀವು ಅರ್ಜಿ ನಮೂನೆಯನ್ನೇ ಸಂಬಂಧಪಟ್ಟಂಥ ಕೆಲವೊಂದು ನಂಬರ್ಗಳನ್ನು ಇದೆ. ಸಾಮಾನ್ಯ ಸಿ ಎಸ್ ಸಿ ಕೇಂದ್ರದ ಒಂದು ಟೋಲ್ ನಂಬರ್ ಸಿಗುತ್ತೆ, ಅಲ್ಲಿ ಮಾಡ್ಬೋದು. ನಬಾರ್ಡ್ ಸಹಾಯವಾಣಿ ಇರುತ್ತೆ, ಆ ನಬಾರ್ಡ್ ಸಹಾಯವಾಣಿಗೂ ಸಹ ನಾನೀಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ಲಾಸ್ಟಿಗೆ ನಿಮ್ಮ ನಂಬರನ್ನು ಕೊಡ್ತೀನಿ. ನಿಮ್ಮ ಸಹಾಯವಾಣಿ ಕಾಲ್ ಸೆಂಟರ್, ನಿಮಗೆ ಎಲ್ಲರ ಬ್ಯಾಂಕಿಂದ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡಲ್ಲ ಅಂದರೆ ನೀವೇನು ಮಾಡ್ಬೋದು ಅಂತಂದರೆ, ನಾನು ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಸಹಾಯವಾಣಿ ನಂಬರ್ ಕೊಡ್ತೀನಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸರ್, ನಮಗೆ ಇಂಥ ಬ್ಯಾಂಕ್ನವರು ನಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡಲ್ಲ ಅಂತಿದ್ದಾರೆ, ನಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬೇಕು ಸರ್, ಹಾಗಾಗಿ ನಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡಿಸಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ನೀವು ಸುಲಭವಾಗಿ ರೈತರಿಂದ ನೀವು ಸಾಲ ಸೌಲಭ್ಯವನ್ನು ಪಡ್ಕೊಳ್ಬೋದು. ಕಿಸಾನ್ ಕ್ರೆಡಿಟ್ ಕಾರ್ಡು ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತು ನೀವು ಮೀನುಗಾರಿಕೆ ಮತ್ತು ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೊಳ್ಬೋದು. ಭಾರತ ಸರ್ಕಾರವು ಎಲ್ಲ ಹಣಕಾಸು ಸಂಸ್ಥೆಗಳಿಗೆ ಅಲ್ಪಾವಧಿ ಕೃಷಿ ಸಾಲದ ಮೇಲೆ 1.5% ಸಬ್ಸಿಡಿಯನ್ನು ಒದಗಿಸಲಿಕ್ಕೋಸ್ಕರವಾಗಿ ಬ್ಯಾಂಕು ರೈತರಿಗೆ 7% ಅಲ್ಪಾವಧಿ ಸಾಲವನ್ನು ನೀಡುತ್ತೆ. ಅದಕ್ಕೆ ಅಲ್ಪಾವಧಿ ಸಾಲವನ್ನು ಸಕಾಲಕ್ಕೆ ನೀವು ಮರುಪಾವತಿ ಮಾಡಿದೆ ಅಂದರೆ ವಾರ್ಷಿಕವಾಗಿ, ನಾನು ಆವಾಗಲೇ ಹೇಳಿದೆ, 3%